ಫ್ರೆಂಡ್ಸ್, ನಿನ್ನೆ ಲಾಗ್ನ ನಾವು ಕಂಟಿನ್ಯೂ ಮಾಡಾಕತ್ತೇವಿ. ನಾನು ನಿನ್ನೇನು ತೋರಿಸಿದ್ನಲ್ಲ ಅದ ಪ್ಲೇಸಲ್ಲಿನ ಈಗ ತೋರ್ಸಾಕತ್ತಿದ್ದ. ನಾನು ಇಲ್ಲಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡೋಂಗಿಲ್ಲ, ಅಲ್ಲಿ ಸೌಂಡ್ ಬರ್ತೈತಲ್ಲ ನಾನು ನೋಡ್ರಿ. ನಾನು ಇಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂತಂದ್ರೆ, ಪ್ರೆಗ್ನೆಂಟ್ ಇದ್ದ ಹೆಣ್ಮಕ್ಳು ದಯವಿಟ್ಟು ನೋಡೋಕೆ ಹೋಗ್ಬಿಟ್ರೆ, ಯಾಕಂದ್ರೆ ಭಯ ಆಕೈತಿ. ಆ ಥರ ಸನ್ನಿವೇಶಗಳು ಬರ್ತಾವೆ ಇಲ್ಲಿ ಮುಂದ್ಗಡೆ. ಬೇಕಿದ್ರೆ ನೀವು ಇದನ್ನು ಸ್ಕಿಪ್ ಮಾಡಿ ನೋಡ್ಬೋದು. ಮತ್ತು ದೇವಸ್ಥಾನಗಳು ಅತಿ ಅದಾವ, ನೀವು ನೋಡ್ಕೊಂಬರ್ರಿ. ನಾನು ಆಮ್ಯಾಗ ಮತ್ತೆ ಸಿಗ್ತೀನಿ. ನಾನು ಹೇಳಿದ್ನಲ್ಲ ಫ್ರೆಂಡ್ಸ, ಇದು ಭೂತದ ಮನೆ ಅಂತೇಳಿ. ಸೇಮ್ ಈಗ ಫಿಲ್ಮ್ದಾಗ ಹೆಂಗೆ ಮಾಡಿರ್ತಾರಲ್ಲ, ಸೇಮ್ ಅದೇ ಥರನ ಮಾಡ್ಯಾರ. ಆದ್ರೆ ಹಿಂಗೆ ಹಾರರ್ ಮೂವಿ ನೋಡ್ತಾರಲ್ಲ ಅಂಥವ್ರಿಗೆ ಈ ಸೀನ್ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ನಾನಂದ್ರೆ ಮೊದಲ ಸಿಕ್ಕಾಪಟ್ಟಿ ಹುಚ್ಚು. ನನಗೆ ಹಾರರ್ ಮೂವಿ ನೋಡೋದು ಎಷ್ಟು ಹುಚ್ಚು ಅಂದರೆ ಒಂದು ದಿನಕ್ಕೆ 3 ಫಿಲ್ಮ್ ನೋಡ್ತಿದ್ದೆ ನಾನು, ಯೂಟ್ಯೂಬರ್ ಆಗೋಕ್ಕಿಂತ ಮುಂಚೆನೇ. ಮತ್ತು ನಾನು ದವಾಖಾನೆಗೆ ಹೋದಾಗ ನಮ್ಮ ಮನೆಯವ್ರು ಡಾಕ್ಟ್ರ್ ಮುಂದೆ ಹೇಳಾನಂತಲೇ ಅಲ್ಲಿ ಭಯ ಅನ್ನಂತಲೇ ನಾನು ಹಾರರ್ ಮೂವಿ ನೋಡೋದು ಬಿಟ್ಟೇನಿ. ಈಗ ನೋಡೋಂಗಿಲ್ಲ, ಈಗ ಟಿವಿನೂ ನೋಡೋಂಗಿಲ್ಲ ನಾನು ಹೇಳ್ಬೇಕಂತಂದ್ರೆ. ನೀವು ಈ ವಿಡಿಯೋನ ನೋಡಿ ಎಂಜಾಯ್ ಮಾಡ್ತೀರಂತ ಅನ್ಕೋತೀನಿ. ಬರ್ರಿ ಹೆಂಗೆ ನೋಡ್ಕೊತ ಹೋಗೋಣ್ರಿ. ಅಂತ ನಿಂತಂದು ಕರ್ಕೊಂಬರಂಗಿಲ್ಲ, ಬೇರೆ ತಿಂದಿರ ಇಷ್ಟಾಗ. ಇದು ಬೇರೆ ಇದನಾ ನೋಡಿ.
ಫ್ರೆಂಡ್ಸ್ ನಾವು ಇಲ್ಲೇನು ನೋಡ್ಕೊಂಬಂದಿವಲ್ಲ ಇದು ಗಾಜಿನ ಮನೆ ಅಂತೇಳಿ ಸುತ್ತು ಕಡೆನ ಇದೈತೆ ನೋಡಿ ಮಿರರ್ ಎಷ್ಟು ಮಸ್ತ್ ಕಾಣಿಸ್ತಿತ್ತಲ್ಲಿ. ಇದ್ರಾಗ ಅಷ್ಟೊಂದೇನಿಲ್ಲ ಇಲ್ಲ ಹೆಂಗೆ ನಾನು ಇಲ್ಲಿಗೆ ನಾ ತೋರ್ಸಾಕತ್ತೇನಿಲ್ಲ ಇಲ್ಲಿ ಅಲ್ಲಿ ಫಸ್ಟ್ ನಾವು ಬೋರ್ಡ್ ಕಾಣಿಸುತ್ತೆ ಅದ್ಭುತ ನೋಟ್ ಅಂತ. ಈಗ ಫಿಲ್ಮಲ್ಲಿ ಕೆಲವೊಂದು ಸಲ ತೋರಿಸ್ತಾರೆ ನೋಡಿ ಭಾಳ ಹೈಟ್ ಮತ್ತು ಭಾಳ ಗಿಡ್ಡ ಮತ್ತು ಹೆಂಗಂತಂದ್ರೆ ಹೊಟ್ಟೆ ಡುಮ್ಮನ್ ಥರ ಈ ಥರ ತೋರಿಸ್ತಾರೆ. ಸೇಮ್ ಅದೇ ಥರ ಎಲ್ಲ ಥರ ಅದಾವ ಇಲ್ಲಿ. ನಾವೀಗ ಇಲ್ಲೇ ಹೊಂಟೇವಲ್ಲ ಅದನ್ನ ನೋಡ್ಕೊಂಬಂದ್ವಿ. ಅದನ್ನ ನೋಡ್ಕೊಂಬಂದಿಂದ ಈ ಯಾಕಡೆ ನೋಡ್ತೀವಿ ಯಾಕಂದ್ರೆ ಮಿರರ್ ಅಂದರೆ ಯಾವ ಕಡೆ ಹಾದಿ ಐತೆ ಅನ್ನೋದನ್ನ ಗೊತ್ತಾಗಂಗಿಲ್ಲ. ಹೊಳೆ ಲೈಟಿಂದ ಈ ಕಲರ್ ಲೈಟಿಂದ ಇದನ್ನು ಮಾಡ್ಯಾರ. ನಿಜವಾಗ್ಲೂ ಫ್ರೆಂಡ್ಸ್ ನಾವು ಭಾಳ ಅಂದ್ರೆ ಭಾಳ ಮಸ್ತ್ ಎಂಜಾಯ್ ಮಾಡಿದ್ವಿ. ನಾನು ಫಸ್ಟ್ ವಿಡಿಯೋದೆಲ್ಲ ಮಂಟೋರ್ ಅಂತೇಳಿ ಅದೊಂದು ಹಳ್ಳಿಯಲ್ಲಿ ಇಷ್ಟೊಂದು ಅದ್ಭುತವಾದ ಪ್ಲೇಸ್ ಐತಂತನ ಗೊತ್ತಿರ್ಬೋದು ಕೆಲವರಿಗೆ, ಇನ್ನು ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ನಿಮ್ಗೆ ಏನಾದರೂ ಟೈಮ್ ಸಿಕ್ಕರೆ ಹೋಗ್ಬೇಕಂತ ಅನಿಸಿದ್ರೆ ಹೋಗಿ ಬರ್ರಿ. ಮತ್ತು ಈಗ ಸಣ್ಣ ಮಕ್ಕಳೇನು ಹೆದರ್ತಿರ್ತಾರಲ್ಲ ಮತ್ತು ಪ್ರೆಗ್ನೆಂಟ್ ಇದ್ದವ್ರು ಏನು ಇರ್ತಾರಲ್ಲ ಅವ್ನ ಕರ್ಕೊಂಡು ಹೋದ್ರು ನಾನು ಅದನ್ನ ಹೇಳಿದ್ನಲ್ಲ ಕೆಲವೊಂದು ಪ್ಲೇಸನ್ನು ಸ್ಕಿಪ್ ಮಾಡ್ಬೇಕಾಕೈತಿಲ್ಲ. ಯಾಕಂದ್ರೆ ಭಯಪಟ್ರೆ ಕೆಲವ್ರು ಭಾಳ ಭಯ ಪಡ್ತಿರ್ತಾರಲ್ಲ ಅಂಥವ್ರಿಗೆ ಅದು ಸೇಫ್ ಅಲ್ಲ ಅಂತಲೇ ಹೇಳ್ಬೋದು. ಧೈರ್ಯ ಇರ್ಬೇಕು ನೋಡಿ, ಧೈರ್ಯ ಇದ್ದವ್ರು ಆರಾಮ್ಸೆ ಹೋಗಿ ಬರ್ಬೋದು. ಇಲ್ಲೆಲ್ಲ ನೋಡಿ ಈಗ ನಾವೆಲ್ಲ ನೋಡ್ಕೊಂಡ ಮತ್ತು ನೆಕ್ಸ್ಟ್ ಜರ್ನಿ ಶುರು ಮಾಡಿದ್ದೀವಿ. ನಾವು ಎಲ್ಲಿ ಹೋಗ್ತೇವೆ ಅಂತೇಳಿ ತೋರಿಸ್ತೇನೆ. ಬರೀ ನಮ್ಮ ಉತ್ತರ ಕನ್ನಡ ಪ್ರಸಿದ್ಧವಾದ ದೇವಾಲಯಗಳನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತೀನಿ. ನಾನು ಹೋಗ್ತೇನೆ ಫ್ರೆಂಡ್ಸ್. ನಾವು ಬಬ್ಲಾದಿಗೆ ಬಂದೀವಿ, ಜಸ್ಟ್ ಈಗ ರೀಚ್ ಆದೀವಿ. ಒಳಗಡೆ ಎಲ್ಲ ದೇವಸ್ಥಾನದ ಒಳಗಡೆ ಅಂತೂ ವಿಡಿಯೋ ಮಾಡೋಕೆ ಅಲೋ ಇರೋಂಗಿಲ್ಲ. ಸದ್ಯಕ್ಕೆ ಹೊರಗಡೆನೇ ತೋರಿಸ್ತೀನಿ ನಿಮ್ಗೆ. ನಾನು ಫಸ್ಟ್ ಟೈಮ್ ಬಂದಿದ್ದೆ, ನಮ್ಮ ಮನೆಯವರ 2ನೇ ಸಲ. ಈಗ ಮೊನ್ನೇನು ಜಾತ್ರೆ ಆತಲ್ಲ, ಜಾತ್ರೆಗೆ ಬಂದಿದ್ರು ಅವರು. ನಾವು ಅಲ್ಲೇ ಹೋಗಿ ದೇವ್ರ ದರ್ಶನ ತೊಗೊಂಬಂದಿವಿ. ದರ್ಶನ ತೊಗೊಂಡು ಅಲ್ಲೇ ಅಜ್ಜಾರು ಇದ್ರ ಕಿಲೆಲ್ಲ ಹೊರಗಡೆ ಹೋಗಿದ್ರಂತ. ಇಲ್ಲಿ ನೈವೇದ್ಯಕ್ಕೆ ಏನಂತಂದ್ರೆ ನಾವು ಕಾಯಿ ಕರ್ಪೂರ ಹಿಂಗೆ ಏನು ಹಚ್ತೇವಲ್ಲ ಅದನ್ನೂ ಹಚ್ಬೋದು. ಮತ್ತು ನೈವೇದ್ಯಕ್ಕೆ ಸಿರೆ ಒಂದೊಂದು ದೇವಸ್ಥಾನದ ವಿಚಿತ್ರ ಅಲ್ಲ, ಸಿರೆನ ಇಲ್ಲೇ ನೈವೇದ್ಯಕ್ಕೆ ದೇವ್ರಿಗೆ ಅಲ್ಲೇ ಏನು ಓದಿರ್ತಾರಲ್ಲ ಅಂದ್ರೆ ಗದ್ದಿಗೆ ಏನು ಇರ್ತಾವಲ್ಲ ಗದ್ದಿಗೆ ಮ್ಯಾಗ ಅದನ್ನು ಇಷ್ಟು ಗದ್ದಿಗೆಗೆ ಹಾಕುವುದೊಂದು ಸಂಪ್ರದಾಯ ಐತಿಲ್ಲೇ. ನ್ಯೂಸಲ್ಲಿ ತೋರಿಸ್ತಾರೆ ನೋಡಿ, ಬಬ್ಲಾದಿ ಸದಾಶಿವ ಅಜ್ಜರ ಮಠ ಅದು.
ನಾನು ಹೋಗಿರ್ಕಿಲ್ಲಲ್ಲ, ಹೋಗಿ ಬಂದಾಗ ಖುಷಿ ಆಯ್ತು ನನಗೆ. ಮತ್ತು ದೇವಸ್ಥಾನ ಅಂದ್ರೆ ಹೊರಗಡೆ ಸರ್ವೇ ಸಾಮಾನೆಲ್ಲ ಎಲ್ಲ ಜಾತ್ರೆ, ಸಣ್ಣ ಮಕ್ಕಳ ಆಟಿಕೆ ಸಾಮಾನು, ಮತ್ತು ಹೆಂಗೆ ಹೆಣ್ಮಕ್ಳು ಬೇಕಾಗಿರೋದು ಪಳಾರ, ವಿಭೂತಿ ಐತಿ, ಕುಂಕುಮ ಎಲ್ಲ ಇರತ್ತೆ. ನಾವು ಅಲ್ಲೇ ಪಳಾರ ತೊಗೊಂಡ್ವಿ, 2 ಚೀಟ್ ತೊಗೊಂಡ್ವಿ, ರೇಷ್ಮಾರ್ಗೊಂದು ಮತ್ತು ನಮ್ಮ ಅತ್ತಿಯರಿಗೊಂದು ಅಂತ ಹೇಳಿ. ಈಗ ನಾವು ಚಾಕೋಬಾರ್ ತಿನ್ನಾಕತ್ತೀವಿ ನೋಡಿ. ಎಲ್ಲಾದರೂ ಹೋದ್ವಿ ಅಂದರೆ ಚಾಕೋಬಾರ್ ಕಂಡು ಅಂದ್ರೆ ನಾವು ಅಂದರೆ ಚಾಕೋಬಾರ್ ತೊಗೊಂಡು ಚಾಕೋಬಾರ್ ತಿನ್ನೋದು. ನಾವಲ್ಲೇನು ಸ್ವಲ್ಪ ಇನ್ನೂ ಹೊರಗಡೆ ದೇವಸ್ಥಾನ ಶೂಟ್ ಮಾಡಬೇಕಂತಂದ್ರೆ ಅಲ್ಲೇನು ಕೆಲವರು ಶೂಟ್ ಮಾಡೋಕ್ಕಿಲ್ಲ, ಅಲೋ ಇಲ್ಲ ಅಂತಂದ್ರೆ, ಕೆಲವರು ಇಲ್ರಿ ಮಾಡಿಕೊಡ್ರಿ ಅಂತಂದ್ರೆ, ನಾನು ಎಲ್ಲ ಹೋದ್ರೂ ನಾನು ಯೂಟ್ಯೂಬರ್ ಅಂತ ಹೇಳಂಗಿಲ್ಲ. ಯಾಕಂದ್ರೆ ಈ ಕಡೆ ನಮ್ಮ ಕಡೆ ಲೋಕಲ್ ಗೊತ್ತಾಗಂಗಿಲ್ಲ ಅಂತ ಅನ್ಕೋತೆ ನಾನು. ಅಷ್ಟೇ ಕೆಲವ್ರಿಗೆ ಗೊತ್ತಾಗ್ಬೋದು, ಇನ್ನು ಕೆಲವ್ರಿಗೆ ಗೊತ್ತಾಗಂಗಿಲ್ಲಲ್ಲ. ಹಾಗಾಗಿ ನಾನು ಯೂಟ್ಯೂಬರ್ ಅಂತ ಎಲ್ಲಿ ಹೇಳ್ಕೊಳಂಗಿಲ್ಲ. ನಾನು ಹಾಗೆ ಸುಮ್ಮನೆ ನನ್ನ ಪಾಡಿಗೆ ನಾನು ವಿಡಿಯೋ ಮಾಡ್ತಿರ್ತೀನಿ. ಈಗ ನಾನು ರೇಷ್ಮಾ ಮಾತಾಡ್ಕೊಂತಾನೆ ಚಾಕೋಬಾರ್ ತಿನ್ನಾಕ್ತೀನಿ. ನಮ್ಮ ಮನೆಯವರಲ್ಲಿ ರೇಷ್ಮಾರ ಗಂಡ ಅಲ್ಲಿ ಅನ್ನಾಗ ಏನೋ ತೋರಿಸ್ಕೊಂಬರಕ್ಕೆ ಹೋಗಿದ್ರು ಅವ್ರ ಜಾತ್ರೆ ಬಂದಿದ್ದಾರಲ್ಲ, ಅಲ್ಲಿ ಮುಂದೊಂದು ಗದ್ಗೆ ಏನೋ ಐತೆ ಅಂತ ಅಲ್ಲಿ ಹೋಗಿದ್ರು. ಇಲ್ಲಿ ಬಂದ್ರೆ ನೋಡ್ರಿ, ಈಗ ನಾವಿಲ್ಲೇ ಕುಂತಿದ್ವಿ ಚಾಕೋಬಾರ್ ತಿನ್ಕೊಂತ. ನೀವು ಇಲ್ಲೇ ಬಬ್ಲಾದಿಗೆ ಯಾರಾದರೂ ಹೋಗಿದ್ರಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಅಲ್ಲಿಯವ್ರು ಯಾರಾದರೂ ವಿಡಿಯೋ ನೋಡಿದ್ರು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನನಗೂ ಖುಷಿ ಆಕೈತಿ, ನನ್ನ ಸಬ್ಸ್ಕ್ರೈಬರ್ ಹೋಗಿದ್ರೆ ಅಲ್ಲಿಯವ್ರು ಅದಾರ ಅಂತ ಕೇಳಿ. ಆದ್ರೆ ನಾವು ಎಲ್ಲೋ ದೇವಸ್ಥಾನದ ಒಳಗಡೆ ಹೋದರೆ ದೇವ್ರ ದರ್ಶನ ನಾನು ಮಾತ್ರ ಮಾಡ್ಬೋದು, ನಿಮಗೆ ಅಂದರೆ ನಿಮ್ಗೆ ತೋರ್ಸೋಕೆ ಆಗಂಗಿಲ್ಲ, ಅದು ಅಲೋ ಇರೋಂಗಿಲ್ಲಲ್ಲ. ಹಾಗಾಗಿ ದೇವಸ್ಥಾನದಾಗ ಅಂದರೆ ವಿಡಿಯೋ ಮಾಡೋಕೆ ಅಲೋ ಇರೋಂಗಿಲ್ಲ ಅಂತಂದ್ರೆ, ಈಗ ಆಭರಣಗಳು ಜಾಸ್ತಿ ಇರ್ತಾವಲ್ಲ ದೇವ್ರ ಮೈ ಮ್ಯಾಗ, ಅದೊಂದು ಕಾರಣ. ಅಂದ್ರೆ ಸೇಫ್ಟಿ ದೃಷ್ಟಿಯಿಂದಾಗೆ ಅಲೋ ಇರಾಕಿಲ್ಲ ಅಂತ ಅನ್ಕೋತೆ ನಾನು. ಇನ್ನು ಕೆಲವೊಂದು ದೇವಸ್ಥಾನದೊಳಗೆ ಬೇರೆ ಥರನೇ ಇರುತ್ತೆ. ನಾವು ಅದನ್ನು ಅಲ್ಲಿ ರೂಲ್ಸ್ ಏನಿರ್ತೈತಲ್ಲ ನಾವು ಅದನ್ನು ಫಾಲೋ ಮಾಡಬೇಕಾಕೈತಿ. ನಮ್ದೀಗ ಮತ್ತೆ ಜರ್ನಿ ಶುರು ಆಯ್ತು ನೋಡಿ. ನಾವು ಇನ್ನು ಫಸ್ಟ್ ಅಂದ್ಕೊಂಡಿದ್ದ ನಾವು ಬೇರೆ ಕಡೆನ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಆದರೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಟೈಮ್ ಇತ್ತಲ್ಲ, ನಾವು ಅಲ್ಲೇ ಮಂಟ್ರಿಗಷ್ಟೇ ಹೋದ್ವಿ, ಅಲ್ಲೇ ಟೈಮ್ ಆಯಿತು. ಇಲ್ಲಿ ಬಬ್ಲಾದಿಗೆ ಬರೋಕ್ಕಿಂತ ಮುಂಚೆನೇ ನಾನು ಚಪಾತಿ ಮಾಡ್ಕೊಂಡಿದ್ದೆ, ರೇಷ್ಮೆ ಅಡುಗೆ ಮಾಡ್ಕೊಂಬಂದಿದ್ದಳು, ಬಾದಾಮ್ ಪುರಿ, ಚಕ್ಲಿ ಮತ್ತು ಪಲ್ಯತಿ ಎಲ್ಲ ಮಾಡ್ಕೊಂಬಂದಿದ್ದಳು. ಅಲ್ಲೇ ನಾವು ಊಟ ಮಾಡಿದ್ವಿ. ಊಟ ಮಾಡಿ ಬಬ್ಲಾದಿಗೆಲ್ಲ ಹಾದು ಬಂದ ಈಗ ನಾವು ಇಲ್ಲಿ ಬಂದಿದ್ದ ಮುಗುಳ್ಕೋಡು. ಮುತ್ಯನ ಮುಗುಳ್ಕೋಡು ಏನೋ ಅಂತಾರ ಊರಿಗೆ. ಮುಗುಳ್ಕೋಡು ಹಿಂದ್ಗಡೆ ಐತಿ, ಇದು ಮುತ್ಯನ ಮುಗುಳ್ಕೋಡು ಅಂತ ಅನ್ಸತ್ತೆ. ನಾನು 13 ವರ್ಷ ನಂತರ ಬಂದೆ ನೋಡಿ. ನಮ್ಮ ಮದುವೆ ಆದ ವರ್ಷ ಬಂದಿದ್ದು ನಾನು ಇಲ್ಲಿಗೆ. ಮತ್ತು ನಾನು ಈಗ ಬಂದೇನೆ. ಅವಾಗ ದೇವಸ್ಥಾನ ಇಷ್ಟು ಹೊರಗಡೆ ಇಷ್ಟು ಇದ್ದಿದ್ರಕ್ಕಿಲ್ಲ, ಈಗಂತೂ ಫ್ರೆಂಡ್ಸ್ ಇಷ್ಟು ಮಸ್ತ್ ಐತಿ ದೇವಸ್ಥಾನಲ್ಲೆಲ್ಲ ಕ್ಲೀನ್. ನನಗೆ ನಮ್ಮ ಉತ್ತರ ಕನ್ನಡ ದೇವಸ್ಥಾನದಾಗ ಅಂತಂದ್ರೆ ಈ ದೇವಸ್ಥಾನ ನನಗೆ ಭಾಳ ಇಷ್ಟ ಆಯ್ತು. ಕೆಲವೊಂದು ಕಡೆ ಇರ್ಬೋದಾದ್ರೆ ನಾನು ನೋಡಿರೋ ದೇವಸ್ಥಾನ ಅಂತಂದ್ರೆ ಭಾಳ ಸ್ವಚ್ಛತೆ ಐತಿ. ಹಿಂಗೆ ದೇವಸ್ಥಾನ ಅಂದ್ರೆ ಸ್ವಚ್ಛತೆ ಇರ್ಬೇಕು. ಅಲ್ಲಿ ಏನು ಮಠದ ಸಂಸ್ಥಾಪಕರು ಇರ್ತಾರೆ, ಅವ್ರ ಮ್ಯಾಗ ಡಿಪೆಂಡ್ ಆಗಿರ್ತೈತಿ ಎಲ್ಲನೂ. ನಿಜವಾಗ್ಲೂ ರೇಷ್ಮಾ ನಾವು ಭಾಳ ಅಂದ್ರೆ ಖುಷಿ ಪಟ್ಟಿವಿ ಅಂತಲೇ ಹೇಳ್ಬೋದು. ನಾವು ಇಲ್ಲಿಗೆ ಹೋಗ್ಬೇಕಾದ್ರೂ 6 ಗಂಟೆನೋ ಅಥವಾ 5 ಗಂಟೆ ಏನೋ ಆಗಿತ್ತು. ಹೋಗಿ ಅಲ್ಲೆಲ್ಲ ದೇವ್ರ ದರ್ಶನ ತೊಗೊಂಡು ನಿಮಗೂ ಅಲ್ಲಿ ಒಳಗಡೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೀವು ನೋಡಿರಿ, ನೀವು ದೇವ್ರ ದರ್ಶನ ತಗೊಳ್ರಿ. ನಿಜವಾಗ್ಲೂ ಖುಷಿ ಆಯ್ತು ನನಗೆ ಆ ದೇವಸ್ಥಾನಕ್ಕೆ ಹೋಗಿ. ಆದ್ರೆ ನಮ್ಗೆ ಕಡಿಮೆ ಟೈಮ್ ಇತ್ತಲ್ಲ, ಕಡಿಮೆ ಟೈಮ್ ಇದ್ದಿದ್ದರಿಂದಾಗೆ ನಾವು ಸ್ವಲ್ಪ ಜಲ್ದಿನ ಬರ್ಬೇಕಾತ. ನಾನೀಗ ತೋರ್ಸಾಕತ್ತೀನಿ ನೋಡಿ, ಇಲ್ಲೇನು ಮೇನ್ ತೋರ್ಸಾಕತ್ತೀನಿ, ಇದು ದ್ವಾರ ಬಾಗ್ಲ. ಇದರ ಒಳಗಡೆನ ಹಾದೋಗೋದು. ದೇವಸ್ಥಾನ ಚಂದ ಐತೆ, ಒಳಗಡೆ ನೋಡ್ಕೊಂಬರ್ರಿ ನೀವು. ಮತ್ತು ಫ್ರೆಂಡ್ಸ್, ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ. ಲೈಕ್ ಮಾಡೋದನ್ನು ಮರೆಯಾಕತ್ತೀರಿ. ನೀವು ಲೈಕ್ ಮಾಡೋದ್ರಿಂದ ನಮಗೂ ಖುಷಿ ಆಕೈತಿ. ಮತ್ತು ಕಮೆಂಟ್ನು ಮಾಡಿರಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಫ್ರೀ ಇದ್ದಾಗ. ಇದೇನಪ್ಪ ರಿಪ್ಲೈನೂ ಮಾಡಲ್ಲ ಅಂತೇಳಿ ಕಮೆಂಟ್ ಮಾಡೋದು ಬಿಡೋಕೆ ಹೋಗ್ಬೇಡ್ರಿ. ಕಮೆಂಟ್ನು ಮಾಡಿರಿ, ನಾನು ರಿಪ್ಲೈ ಮಾಡ್ತೀನಿ. ಯಾಕಂದ್ರೆ ನಿಮ್ದೊಂದು ಕಮೆಂಟ್, ಒಂದು ಲೈಕ್ದಿಂದ ನನ್ನ ವಿಡಿಯೋ ಮತ್ತೊಬ್ಬರಿಗೆ ಸಜೆಷನ್ಗೆ ಹೋಗ್ತೈತಿ. ಅದೊಂದು ಕಾರಣದಿಂದಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದು ನೋಡಿರಿ. ನಾವೀಗ ಹೊಂಟೇವಿ ನೋಡ್ರಿ ದೇವಸ್ಥಾನದೊಳಗಡೆ. ನೋಡಿದ್ರೆ ಗೊತ್ತಾಗ್ಬೋದು ನಿಮ್ಗೆ ದೇವಸ್ಥಾನ ಎಷ್ಟೊಂದು ಅದ್ಭುತವಾಗೈತೆ ಅಂತಂದ್ರೆ ಅದನ್ನ ನನಗೆ ವರ್ಣಿಸೋಕ್ಕೂ ಸಾಧ್ಯ ಇಲ್ಲ. ಅಷ್ಟು ಮಸ್ತ್ ಐತಿ, ಅಷ್ಟು ಕ್ಲೀನ್ ಆಗೈತೆ ಅಂತಲೇ ಹೇಳ್ಬೋದು ದೇವಸ್ಥಾನ. ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನನಗಂತೂ ಪರ್ಸ್ನಲಿ ದೇವಸ್ಥಾನ. ನಾನು ಏನು ಮದುವೆ ಆದಾಗ ಬಂದಿದ್ದೆ ಅಂತ ಹೇಳಿದ್ನಲ್ಲ, ಅವಾಗ ನನಗೆ ಇಷ್ಟು ನೆನಪಿಲ್ಲ. ನನಗೆ ಬೈಕ್ ತೊಗೊಂಡು ಏನೋ ಬಂದಿದ್ದೆ ಅಂತ ಅನ್ಸತ್ತೆ. ನಮ್ಮೂರಿಗೆ ಇಲ್ಲಿಗೆ ಭಾಳ ದೂರ ಐತಿ. ಬೈಕ್ ಅಥವಾ ಬಸ್ಸಿಗೇನೋ ನಂಗೆ ಅಷ್ಟೊಂದು ಇದಿಲ್ಲ. ನಾನು ತೋರ್ಸಾಕತ್ತೀನಿ ನೋಡಿ ಗೋಪುರ, ಅದೇನು
ಗರ್ಭಗುಡಿ ಮ್ಯಾಗಿನ ಗೋಪುರ ಅದ. ಇಲ್ಲೆಲ್ಲ ಕೆಳಗೆ ನೋಡಿ ಎಷ್ಟು ಮಸ್ತ್ ಯುವನತಿ ಹೊಂದ್ಸ್ಯಾರ. ನಿಜವಾಗ್ಲೂ ಫ್ರೆಂಡ್ಸ್ ಟೋಟಲಾಗಿ ಹೇಳ್ಬೇಕಂತಂದ್ರೆ ದೇವಸ್ಥಾನ ಅಂದ್ರೆ ಮಸ್ತ್ ಐತಿ. ನೀವು ಯಾರಾದರೂ ಹೋಗಿರಲಿಲ್ಲ ಅಂದ್ರೆ ಒಂದು ಸಲ ಹೋಗಿ ಬರ್ರಿ. ಮನಸ್ಸು ಎಷ್ಟೊಂದು ಶಾಂತಿ ಆಗತ್ತಂತಂದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಖುಷಿ, ಸಂತೋಷ ಎಲ್ಲ ಒಟ್ಟಿಗೆ ಸಿಗ್ತದೆ ಅಂತಲೇ ಹೇಳ್ಬೋದು. ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ನೋಡಿ.
ಫ್ರೆಂಡ್ಸ, ದೇವಸ್ಥಾನ ಹೆಂಗೈತೆ ಅಂತೇಳಿ ನಿಮ್ಗೆ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡ್ಯಾರ. ನಿಮ್ಗೆ ಅಷ್ಟೊಂದು ಇನ್ನೂ ಕ್ಲಿಯರ್ ಆಗಿತ್ತು, ಯಾಕಂದ್ರೆ ಈಗ ಲಾಕ್ಡೌನ್ ಒಂದು ಕಿಲ್ ಆಗೈತಲ್ಲ, ಯಾರಾದರೂ ಏನಾದರೂ ಅಂತಾರೆ ಏನೋ ಅನ್ನೋ ಭಯದಲ್ಲೇ ನಾನು ಶೂಟ್ ಮಾಡಿದೆ. ಇಲ್ಲಿ ಮುಂದೆ ಏನು ಕಾಣಿಸ್ತೈತಿಲ್ಲ, ಇದು ಏನು ಭಕ್ತಾದಿಗಳ ದೇವಸ್ಥಾನಕ್ಕೆ ಕಾಳತಿ ಕೊಟ್ಟಿರ್ತಾರಲ್ಲ ಅವನ್ನ ಇಡೋದಂಥದ್ದು. ಮಣ್ಗಂಡ ದೊಡ್ಡದೈತಿ. ಇಲ್ಲಿ ಶಾಲೆ ಕಾಲೇಜು ಎಲ್ಲಾನು ಅದಾವ ಈ ಮಠದ್ದು. ಹೊರಗಡೆನು ಎಷ್ಟು ವಿಶಾಲವಾದ ಜಾಗ ಐತಂತಂದ್ರೆ, ಎಷ್ಟೊಂದು ಕ್ಲೀನಾಗಿ ಐತಂತಂದ್ರೆ ಹೇಳೋಕ್ಕೂ ಸಾಧ್ಯ ಇಲ್ಲ. ನಮಗಂದ್ರೆ ನೋಡಿ ಕಣ್ಣು ಮನಸ್ಸು ಕೂಡ ತಂಪಾದು ಅಂತಲೇ ಹೇಳ್ಬೋದು. ಅಷ್ಟೊಂದು ಖುಷಿ ಆಯ್ತು. ಅಲ್ಲಿ ಹಂಗಂತಂದ್ರೆ ದೇವಸ್ಥಾನ ಬಿಟ್ಟು ಬರ್ಬೇಕಂತಲೇ ಅನಿಸ್ಲಿಲ್ಲ, ಅಷ್ಟೊಂದು ಖುಷಿ ಫೀಲ್ ಅಂತ ಅನಿಸ್ತಿತ್ತು. ಹೋಗಿದ್ದಕ್ಕೂ ಸ್ವಾರ್ಥಕ ಆಯ್ತು. ನೀವು ನಮ್ಮ ಜೊತೆ ನೀವು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ. ಇಲ್ಲೇನು ತೋರ್ಸೋದಿಲ್ಲ, ಆಂಜನೇಯನ ಹತ್ರ ಆಂಜನೇಯ ನಮ್ಮ ದೇವಿ ಅಲ್ಲಿ ತೋರಿಸಿದಿಲ್ಲ. ಬಸವನ ಕೋಡಿನ ಮಧ್ಯಾಹ್ನ ಹೆಂಗೆ ಅಲ್ಲೊಂದು ಇದು ಮಂಗ್ಯ ಕುಂತಿತ್ತು. ನಾವು ಮಂಗ್ಯನ ಅಂತೇವಿ, ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಮತ್ತು ಹೊಳ್ಳಿ ಈಚೆ ಕಡೆ ಅದು ಆಂಜನೇಯನ ಮೂರ್ತಿ ಇತ್ತು. ಆಂಜನೇಯ ಮೂರ್ತಿ ಅಂತೇಳಿ ಕುಂತ್ಕೊಂಡು ಹಾಲು ಕುಡ್ಸಾಕತ್ತಿತ್ತು, ತಾಯಿ ಮಗುವಿಗೆ ಹಾಲು ಕುಡ್ಸಾಕತ್ತಿತ್ತು. ಈಗೆಲ್ಲ ದರ್ಶನಾದಿ ತೊಗೊಂಡು ಎಲ್ಲೆಲ್ಲ ಸಿದ್ಧಗಳೆಲ್ಲ ಶೂಟ್ ಮಾಡಿ ಈಗ ಆರಾಮ್ ಕುಂತೇವೆ ನೋಡ್ರಿ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಆತಂತೇಳಿ. ನಾವೀಗ ದೇವರ ದರ್ಶನವೂ ಆಯಿತು, ಅಲ್ಲಿ ಹೋಗಿ ಬಂದಿದ್ದು ಖುಷಿನೂ ಆಯ್ತು. ನಾವು ಇನ್ನು ಊರ ಕಡೆ ಮತ್ತು ಪ್ರಯಾಣ ಶುರು ಮಾಡ್ತೇವೆ ನೋಡ್ರಿ. ಇಲ್ಲಿ ಟೈಮ್ ನೋಡಿದ್ರೆ ಗೊತ್ತಾಗ್ಬೋದು ನಮ್ಗೆ. ಅಲ್ಲೇ ಆಲ್ಮೋಸ್ಟ್ ಟೈಮ್ 8 ಗಂಟೆ ಆಗಿತ್ತಂತ ಅನ್ಸತ್ತೆ. 8 ಗಂಟೆ ಆಯ್ತು ನೋಡ್ರಿ. ಯಾಕೋ ಇಲ್ಲಿ ಹೊರಗಿನ ಲೈಟ್ ಹತ್ತಿಲ್ಲ, ಮಸ್ತ್ ಐತಿ ದೇವಸ್ಥಾನ. ಬಂದ್ರೆ ಇಲ್ಲಿ ಹೋಗ್ಬೇಕಂತ ಅನ್ಸಂಗಿಲ್ಲ, ಅಷ್ಟು ಮಸ್ತ್ ಐತಿ. ನೀವು ಯಾರಾದರೂ ಬಂದಿರಲಿಲ್ಲ ಅಂದ್ರೆ ಒಂದ್ಸಲ ಇಲ್ಲೇ ವಿಸಿಟ್ ಕೊಡ್ರಿ, ದೇವಸ್ಥಾನ ಮಸ್ತ್ ಐತಿ ಫ್ರೆಂಡ್ಸ್. ರೇಷ್ಮಾ ಕುಂತಾರ ನೋಡ್ರಿ ಅಲ್ಲಿ ಕತ್ತಲ್ನಾಗ. ರಾತ್ರಿ ಟೈಮಲ್ಲಿ ನಾವು ಚಾಕೋಬಾರ್ ತಿನ್ನಾಕತ್ತೀವಿ ನೋಡ್ರಿ. ನನ್ಗೆ ಚಾಕೋಬಾರ್ ತಿನ್ಬೇಕಂತ ಅನಿಸ್ತಾ, ಹಂಗಾಗಿ ಇಷ್ಟರು ಚಾಕೋಬಾರ್ ತೊಗೊಂಡ್ವಿ. ಚಾಕೋಬಾರ್ ತಿನ್ಕೊ ಅಂತಲೇ ಅಲ್ಲೇ ಸ್ವಲ್ಪ ನಿಂತಿದ್ವಿ. ನಮ್ಮ ಮನೆಯವ್ರನ್ನೂ ಅವರು ತೊಗೊಂಡಾರ ನೋಡಿ. ಇಷ್ಟರು 5 ಜನನೂ ಚಾಕೋಬಾರ್ ತೊಗೊಂಡು ಚಾಕೋಬಾರ್ ತಿನ್ನಾಕತ್ತಿದ್ವಿ. ಹೀಗೆಲ್ಲ ಇದು ಚಾಕೋಬಾರ್ ಅಲ್ಲ, ಕೋನ್ ಐಸ್ ಕ್ರೀಮ್ ತೊಗೊಂಡೇವಿ. ಬರೀ ಚಾಕೋಬಾರ ಬರತ್ತೆ ನನ್ನ ಬಾಯಿಗಂತೂ. ಯಾವುದೋ ಒಂದು ವಿಡಿಯೋದೊಳಗೆ ಹಂಗೆ ಹೇಳೀನಿ, ನಾವು ತಿನ್ನಾಕತ್ತಿದ್ದು ಕೋನ್ ಆದರೆ ಹೇಳಿದ್ದು ಚಾಕೋಬಾರ. ಅಲ್ಲೆಲ್ಲರೂ ಕಮೆಂಟ್ ಮಾಡಿದಾಗ ಚಾಕೋಬಾರ್ ಅಲ್ಲ ಕೋನ್ ಅಂತೇಳಿ. ಹೌದು, ಕೋನ್ ಐಸ್ ಕ್ರೀಮ್. ಇಷ್ಟೊಂದು ಬುದ್ಧಿವಂತ ಇದೆ ನೋಡ್ರಿ ನಾನು. ಮೊದಲದಾಗ ನಿಂತೇವೆ ನೋಡ್ರಿ. 9 ಗಂಟೆ ಆಯ್ತು. ಈಗ ಮೊದಲದಾಗತ್ತೇವಿ. ಇಲ್ಲಿ ಫಿಶ್ ತೊಗೊಂಬರಕ್ಕೆ ಹೋಗ್ಯಾರ, ನೋಡಕ್ಕೆ ಹೋಗ್ಯಾರ. ಚಲೋ ಇದ್ರೆ ತೊಗೊಂಬರ್ತೇವೆ ಅಂತೇಳಿ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತಂದೆ ರೇಷ್ಮಾಗ. ಮನೆಗೆ ಹೋಗಿ ಆಕಿ ಹೆಂಗಂದ್ರೆ ಹೋಟೆಲ್ದಾಗಿಂದು ಊಟ ಇಷ್ಟಪಡಂಗಿಲ್ಲ ಅಷ್ಟೊಂದು. ನಾನು ಸ್ವಲ್ಪ ಹೋಟೆಲ್ದಾಗಿಂದು ಊಟ ಇಷ್ಟಪಡೋಣ ಅಂತಂದ್ರೆ ಹಾಗಾಗಿ ಪಾರ್ಸಲ್ ತೊಗೊಂಡು ಮನೆಗೆ ಹೋಗ್ತೀವಿ. ಇನ್ನು ಹೋಗಿ ಮಾಡೋದಂದ್ರೆ ಲೇಟ್ ಆಗೈತಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗೈತಿ. ಅಲ್ಲಿ ಲಗ್ಗೇರಿ ಇನ್ನು ಮನೆಗೆ ಹೋದಿಂದನೇ ಸಿಗ್ತೀವಿ ನಾವು, ಇಲ್ಲಾಂದ್ರೆ ನಾಳೆ ಮುಂಜಾನೆಗೆ ಸಿಗ್ತೀವಿ. ರೇಷ್ಮಾ ನಮ್ಮೂರಿಗೆ ಬರಾಕತ್ತಾಳ, ನಮ್ಮ ಮನೆಗೆ ಬರಾಕತ್ತಾಳ, ಖುಷಿ ಆಗೋದಲ್ಲಿ. ಸಮೀಪ ಇರ್ಬೇಕಿತ್ತಲ್ಲ ಫ್ರೆಂಡ್ಸ್. ಅಲ್ಲಿ ನಾನು ಇದು ಮಂಟೂರಾಗ ಅಂತ ಹೇಳಿಲ್ಲ, ಗಜಿನ ಮನೆ ಅಂತ ಹೇಳಿಲ್ಲ. ಅಲ್ಲಿ ಮಿರರ್ ಐತಲ್ಲ, ಅಲ್ಲಿ ಹೆಂಗಂದ್ರೆ ಅಲ್ಲಿ ಕ್ರಾಸ್ ಮೂಲಿಗೆ ನಿಂತ್ಕೋಬೇಕು. ನಮ್ಗೆ ಅಷ್ಟೊಂದು ಇರಲಿಲ್ಲ, ಯಾಕಂದ್ರೆ ನಾವು ನೆಕ್ಸ್ಟ್ ಹೋಗ್ಬೇಕಂತೇಳಿ ನಾವು ಒಂದ್ಸೂರಾಗನ ಬಂದಿವಿ. ಆಮೇಲೆ ಈ ಕಡೆ ಗೊತ್ತಾಯ್ತು, ಇಲ್ಲ ಐತೆ ನೋಡಿ ಅಲ್ಲಿ ಮಧ್ಯೆ ಕ್ರಾಸ್ ಏನು ಕಾಣಿಸ್ತೈತಿಲ್ಲ, ಸೆಂಟ್ರ್ ಕ್ರಾಸಿಗೆ ಅಲ್ಲಿ ನಿಂತ್ಕೋಬೇಕು. ಅಲ್ಲಿ ನಿಂತ್ಕೊಂಡು ಈ ಥರ ಡಬಲ್ ಬರುತ್ತೆ ನೋಡಿ. ಇಲ್ಲಿ ಭಾಳಷ್ಟು ಫೋಟೋ ಹೊಡ್ಕೊಂಡು ನಾವು ಎಲ್ಲರೂ. ಆ ಫೋಟೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್. ನಾನು ಇನ್ನು ಮತ್ತೆ ನಾಳೆ ಲಾಗಲ್ಲಿ ಸಿಗ್ತೀನಿ. ನಾಳೆ ಲಾಗ ಹೆಂಗಿರ್ತೈತೆ ಅಂತೇಳಿ ರೇಷ್ಮೆ ನಮ್ಮ ಮನೆ ಬರಾಕತ್ತಾಳಲ್ಲ, ಹೆಂಗಿರ್ತೈತೆ ಅಂತೇಳಿ ನೀವು ವೇಟ್ ಮಾಡ್ತೀರಿ. ಖಂಡಿತ ನಿಮ್ಗೆ ಇಷ್ಟ ಆಕೈತಿ. ಇಲ್ಲಿ ನಾವು ಫೋಟೋ ಹೊಡ್ಕೋತೀವಲ್ಲ ಫ್ರೆಂಡ್ಸ್, ಇಲ್ಲಿ ಕರೆಕ್ಟಾಗಿ ಫೋಟೋ ಹೊಡಿಯೋರು ಇರ್ಬೇಕಾ. ಫೋಟೋ ಹೊಡಿಯೋರು ಇದ್ರೆ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ. ನಾನು ಮತ್ತೆ ನಾಳೆ ಲಾಗಲ್ಲಿ ಭೇಟಿ ಹಾಕೀನಿ. ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.